ಅದರಿಂದ ಈಗ ಅವರು ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಅವರೇ ಮಾಡಿರೋ ತಪ್ಪಾದ್ರೂನು ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ನೋದು ಒಂದು ಹರ್ಟ್ ಹರ್ಟ್ ಫೀಲ್ ಆಗಿದ್ದಾರೆ ಆ ಪರ್ಸನ್. ಸೊ ಓನ್ಲಿ ಆ ವ್ಯಕ್ತಿ ಬೌಂಡ್ರೀಸ್ ಇಟ್ಕೊಂಡಿರೋದು ಅಂಡ್ ಅವರು ವೇಟ್ ಮಾಡ್ತಾನೆ ಇದ್ದಾರೆ ಇದು ಯಾವಾಗ ಸರಿ ಹೋಗ್ಬಹುದು ಅಂತ. ಓಕೆನಾ? ಬಟ್ ತುಂಬಾ ಸೈಲೆಂಟ್ ಅಲ್ಲಿ ಇದ್ದಾರೆ ಅಂಡ್ ಏನು ಶೇರ್ ಮಾಡ್ಕೊಳ್ತಿಲ್ಲ. ನಿಮಗೇನ್ ಅನ್ಸ್ತಿದೆ ಅಂದ್ರೆ ಇವ್ರಿಗೆ ತುಂಬಾ ಆಟಿಟ್ಯೂಡ್ ಇದೆಯಾ ಅಥವಾ ಈಗೋ ತೋರಿಸ್ತಿದಾರಾ ಈ ಪರ್ಸನ್ ಅಂತ ನಿಮ್ಗೆ ಅನ್ನಿಸ್ತಿದೆ. ಓಕೆನಾ? ಯಾವಾಗ ಇವರು ಚೇಂಜ್ ಆಗ್ಬಹುದು ಅಂತ ಕೂಡ ನಿಮ್ಗೆ ಅನ್ನಿಸ್ತಿದೆ. ವೇಟ್ ಮಾಡ್ತಿದ್ದೀರಾ ಬಿಕಾಸ್ ಅವರೇ ಜಾಸ್ತಿ ಮಾತಾಡಿರೋದು ಈ ಜಗಳದಲ್ಲಿ. ಆಕ್ಚುಲ್ ಆಗಿ ನಿಮಗೆ ಹರ್ಟ್ ಆಗ್ಬೇಕಿತ್ತು. ನಿಮಗೆ ಅದು ಮೈಂಡ್ ಅಲ್ಲಿ ಇಲ್ಲ ಆಗೋಯ್ತು ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ಕೊಳ್ತಿದ್ದೀರಾ. ಬಟ್ ಆ ಪರ್ಸನ್ ತುಂಬಾ ಡೀಪ್ ಆಗಿ ಮನ್ಸಿಗೆ ತಗೊಂಡಿದ್ದಾರೆ ಆ ಜಗಳನ. ನಿಮಗೆ ಅವರು ಈಗೋ ಇರೋ ರೀತಿ ಕಾಣ್ತಿದೆ ನಿಮ್ಗೆ. ಬಟ್ ಆ ಪರ್ಸನ್ ತುಂಬಾ ಪೇನ್ ಅಲ್ಲಿ ಇದ್ದಾರೆ. ಸೊ ಓನ್ಲಿ ಆ ಪರ್ಸನ್ ಬೌಂಡ್ರೀಸ್ ನ ಇಟ್ಕೊಂಡಿರೋದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅವ್ರಿಗೆ ಈಗ ಒಂದು ಭಯ ಸ್ಟಾರ್ಟ್ ಆಗಿದೆ. ನಾನು ಅಷ್ಟೊಂದೆಲ್ಲ ಮಾತಾಡ್ಬಿಟ್ನಲ್ವಾ, ಮೇ ಬಿ ಏನೋ ಒಂದು ಕೆಟ್ಟ ಪದಗಳು ಬಳಸಿರ್ಬೋದು ಅವರು. ಸೊ ಅವ್ರಿಗೆ ಏನನ್ಸಿದೆ ಅಂದ್ರೆ ನಾನು ಇಷ್ಟೊಂದೆಲ್ಲ ಮಾತಾಡ್ಬಿಟ್ನಲ್ಲ, ನಾನು ಯಾರ್ದೋ ಮಾತ್ ಕೇಳಿ ಅವ್ರ ಆ ಜಗಳನ್ ಮಾಡಿದ್ರು ನಿಮ್ ಮೇಲೆ. ಅದಕ್ಕೆ ಅವ್ರಿಗೆ ಏನನ್ಸ್ತಿದೆ ಅಂದ್ರೆ ನಾನೀಗ ಇವ್ರ ಹತ್ರ ಸಾರಿ ಕೇಳಿದ್ರು ಈ ಪ್ರೀತಿ ಮುಂಚಿನ ರೀತಿ ಇರುತ್ತಾ? ಸಪೋಸ್ ಇದು ಮ್ಯಾರಿಡ್ ಕಪಲ್ಸ್ ಸಹ ನೋಡ್ಬೋದು, ರೆಸಿನೇಟ್ ಆಗ್ಬೋದು, ಆಗುತ್ತೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಇರೋರು, ಲವರ್ಸ್ ಯಾರ್ ಬೇಕಾದ್ರೂ ನೋಡ್ಬೋದು. ಅಂಡ್ ಈಗ ಈ ತಂದೆ ಮಕ್ಕಳು, ಸಿಸ್ಟರ್ಸ್, ಸಿಬ್ಲಿಂಗ್ಸ್ ಯಾರ್ ಬೇಕಾದ್ರೂ ನೋಡ್ಬೋದು. ಓಕೆನಾ? ಅಂಡ್ ನಿಮ್ ಸಿಚುವೇಶನ್ಗೆ ಇದು ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಬಿಕಾಸ್ ಈ ಪರ್ಸನ್ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಆ ಪರ್ಸನ್ ಮಾತನ್ನ ಕೇಳ್ಕೊಂಡು ನಿಮ್ ಹತ್ರ ಜಗಳ ಮಾಡೋದು. ಇನ್ಫ್ಲೂಯೆನ್ಸ್ ಮೇಲೆ ಈ ರೀತಿ ಮಾಡಿರೋದು. ಅವ್ರಿಗೆ ಒಂದು ಐಡಿಯಾ ಇದೆ ನೀವು ತುಂಬಾ ಜೆನ್ಯೂನ್ ಇದ್ದೀರಾ ಅಂತ. ಅವ್ರು ನಿಮ್ ಮೇಲೆ ಈ ರೀತಿ ಜಗಳ ಮಾಡ್ದಾಗಿಂದ ಆ ವ್ಯಕ್ತಿಗೆ ನನ್ಗೇನೂ ಬೇಡ, ನಂದೇ ತಪ್ಪು ಅಂತಾನೆ ಅವರು